ಸರ್ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ. ಇದು ಚಿತ್ರದುರ್ಗ ಜಿಲ್ಲೆಗೆ ಕಸಬಾ ಒಂದು ಟೌನ್ಗೆ ಸೇರ್ತಕ್ಕಂಥ ಒಂದು ಜಮೀನು. ಇದು ತಾರ್ ರೋಡಿಂದ ನಮಗೆ 2ನೇ ಜಮೀನು ಬರುತ್ತೆ. ಇದು ನಮಗೆ ನ್ಯಾಷನಲ್ ಹೈವೇಯಿಂದ ಕೇವಲ 4 ಕಿಲೋಮೀಟ್ರ್ ಒಳಗಡೆ ನ್ಯಾಷನಲ್ ಹೈವೇ NH ಚಿತ್ರದುರ್ಗ ಟು ಬೆಂಗಳೂರು ಹೈವೇಯಿಂದ ರಸ್ತೆ. ಇದು 2ನೇ ಜಮೀನಿಗೆ ಹೋಗ್ತಕ್ಕಂಥ ಇದು ರಸ್ತೆ. ಬನ್ನಿ, ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಇದೆ, ತೋರಿಸ್ತೀನಿ. ರಸ್ತೆನೂ ಎಲ್ಲ ಚೆನ್ನಾಗಿದೆ. 2ನೇ ಪ್ರಾಪರ್ಟಿ ತಾರ್ ರೋಡಿಂದ. ಫಸ್ಟು ಜಮೀನು ತೋರಿಸ್ತೀನಿ, ಆಮೇಲೆ ನಿಮಗೆ ಅಲ್ಲಿರೋವಂಥ ವಾತಾವರಣ, ಮಣ್ಣು, ಬೆಲೆ ಎಲ್ಲ ನಿಮಗೆ ಹೇಳ್ತೀನಿ. ಇದು ನಮಗೆ ಮತ್ತೊಮ್ಮೆ ಹೇಳ್ತೀನಿ, ಬೆಂಗಳೂರಿಂದ ಇಲ್ಲಿಗೆ ಕೇವಲ 185 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಜಮೀನು. ಜಮೀನಿಗೆ ಬರ್ತಕ್ಕಂಥ ರಸ್ತೆ ನೋಡಿ, ಇದೇ ನೋಡಿ, ಕಾರ್ ನಿಂತಿರೋ ತಾರ್ ರೋಡು. ಇದು ನಿಮಗೆ ಒಳ್ಳೆ ರಸ್ತೆ ಜಮೀನಿಗೆ ಬರೋದು. ಸಮತಟ್ಟಾದಂಥ ಭೂಮಿ, ನಿಮಗೆ ತುಂಬ ಚೆನ್ನಾಗಿದೆ. ಇದು 3.5 ಎಕರೆ ಪ್ರಾಪರ್ಟಿ ಬರುತ್ತೆ. ಇದರಲ್ಲಿ ಯಾವುದೇ ಥರ ಲೈನು, ಕಂಬ, ಇನ್ನೊಂದು ಮತ್ತೊಂದು ಏನೂ ಇಲ್ಲ ಸ್ನೇಹಿತರೆ. ಲೆವೆಲ್ಲಾಗಿದೆ, ಜಮೀನು ಚೆನ್ನಾಗಿದೆ. ಚಿತ್ರದುರ್ಗಕ್ಕೆ ಹತ್ತಿರವಾಗಿ ನನಗೆ ಜಮೀನು ಬೇಕಪ್ಪ ಅಂದರೆ ಒಳ್ಳೆ ಭೂಮಿ. ಇದು 3.5 ಎಕರೆ ಬರುತ್ತೆ. ನ್ಯಾಷನಲ್ ಹೈವೇ ನೋಡಿ, ಇಲ್ಲಿ ನ್ಯಾಷನಲ್ ಹೈವೇ ಬರುತ್ತೆ ನಮಗೆ. ಕೇವಲ ಒಂದು 3.5 ಕಿಲೋಮೀಟ್ರ್ ಮಾತ್ರ ನ್ಯಾಷನಲ್ ಹೈವೇ. ತುಂಬ ಚೆನ್ನಾಗಿದೆ ಭೂಮಿ. ಈರುಳ್ಳಿ, ಗೋಧಿ, ತೊಗರಿ, ಇದು 3.5 ಎಕರೆ ಪ್ರಾಪರ್ಟಿ. ಬೆಂಗಳೂರಿಗೆ 185 ಅಂತ ಹೇಳ್ತಾ ಇದ್ದೀನಿ. ಚಿತ್ರದುರ್ಗಕ್ಕೆ ಕೇವಲ 12 ಕಿಲೋಮೀಟ್ರ್ ಮಾತ್ರ ಆಗುತ್ತೆ. ದುರ್ಗದಲ್ಲಿ ಇದ್ಕೊಂಡು ನನಗೆ ಪ್ರಾಪರ್ಟಿ ಬೇಕು ಅನ್ನೋರು ಈ ಜಮೀನನ್ನ ಚಾಯ್ಸ್ ಮಾಡ್ಕೊಬೋದು. ತಾರ್ ರೋಡಿಂದ 2ನೇ ಪ್ರಾಪರ್ಟಿ. ರಸ್ತೆನೂ ನಿಮಗೆ ತೋರಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಈ ಬೆಲೆ ವಿಷಯಕ್ಕೆ ಬರೋಣ. ಇದನ್ನು ಬಂದ್ಬಿಟ್ಟು 28.5 ಲಕ್ಷ ಒಂದು ಎಕರೆ ಹೇಳ್ತಾ ಇದ್ದೀವಿ. 28.5 ಲಕ್ಷ ಪ್ರತಿ ಎಕರೆಗೆ. ನಿಮಗೆ ರೈಲ್ವೆ ತೂಗುದಾಣ ಎಲ್ಲ ಬರುತ್ತೆ. ರೈಲ್ವೆ ಜಂಕ್ಷನ್ ಇಲ್ಲಿಂದ 500 ಮೀಟ್ರ್ ಮಾತ್ರ ರೈಲ್ವೆ ಜಂಕ್ಷನ್. ತುಂಬ ಚೆನ್ನಾಗಿದೆ. ನ್ಯಾಷನಲ್ ಹೈವೇ ಹತ್ರ ಇದೆ. ಭೂಮಿ ಮಾತ್ರ ಒಳ್ಳೆ ಭೂಮಿ. ಯಾರಾದರೂ ನನಗೆ ಒಳ್ಳೆ ಪ್ರಾಜೆಕ್ಟಲ್ಲಿ ಭೂಮಿ ತೊಗೊಂಡು ಎಕ್ಸಲೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.